ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಈ ರೀಡಿಂಗು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮತ್ತು ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರೆ, ಏನು ಫೀಲ್ ಮಾಡ್ತಿದ್ರೆ, ಮತ್ತು ನೀವು ಅವ್ರ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ನೋಡೋಣ. ಫಸ್ಟ್ ನಿಮ್ಮ ಪರ್ಸನ್ ನೋಡೋಣ, ಆಮೇಲೆ ನಿಮ್ಮ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಿದ್ರೆ ನನ್ನ ವ್ಯೂವರ್ಸ್ ಬಗ್ಗೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ ನನ್ನ ವ್ಯೂವರ್ಸ್ ಬಗ್ಗೆ. ಸೊ ಈ ರೀಡಿಂಗ್ ನಮ್ಮ ಮೇಲ್ ನೋಡ್ತಾರೆ ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ಈ ರೀಡಿಂಗ್ ನಿಮ್ಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ ಸ್ಕಿಪ್ ಮಾಡ್ಬೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗೆ ನೀವು ಬೇಕಾಗಿದ್ದೀರ. ಸೊ ನೀವು ಫಸ್ಟ್ ಅವ್ರಿಗೆ ಪ್ರಪೋಸ್ ಮಾಡಿದಾಗ ಅಥವಾ ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದಾಗ, ಸೊ ಏನೇ ಇದ್ರೂ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಥರ ರಿಲೇಷನ್ಶಿಪ್ ಇದ್ರೂ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ತುಂಬ ಮಾತಾಡ್ಸಿದ್ರೆ, ತುಂಬ ಕಾಂಟ್ಯಾಕ್ಟ್ ಮಾಡಿದರೆ, ತುಂಬ ಕಮ್ಯುನಿಕೇಷನ್ ಮಾಡಿದರೆ, ಅವಾಗ ಅವ್ರು ಅವಾಯ್ಡ್ ಮಾಡಿದ್ರು. ಸೊ ಅವಾಗ ಅವ್ರಿಗೆ ಗೊತ್ತಾಗಲಿಲ್ಲ ನಿಮ್ಮ ವ್ಯಾಲ್ಯೂ ಏನಂತ. ಬಟ್ ಇವಾಗ ಅರ್ಥ ಆಗಿದೆ. ಸೊ ಅದಕ್ಕೆ ಹೇಳ್ತಿದ್ರೆ, ನಿನ್ನ ಪ್ರೀತಿ ನಾನು ನಿರಾಕರಣೆ ಮಾಡಿದೆ, ನಿನ್ನ ಪ್ರೀತಿ ನಂಗೆ ಬೇಕಾಗಿದೆ ಅಂತ ಹೇಳ್ತಾಯಿದ್ದಾರೆ. ಸೊ ಜಸ್ಟಿಸ್ ಅಂದರೆ ಅದೇ, ನೀವು ಪ್ರೀತಿಸುವಂಥ ವ್ಯಕ್ತಿಗೆ ನೀವು ಬೇಕಾಗಿದ್ದೀರ ಅಷ್ಟೆ. 2 ಆಫ್ ಸಾರ್ಟ್ಸ್ ಬಂದಿರ್ತದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಯಾವುದೇ ನಿಮ್ಮನ್ನು ಪ್ರೀತಿಸ್ತಿರೋ ಕಾರಣದಿಂದ ಫ್ಯಾಮ್ಲಿಗೋಸ್ಕರ ಭಯಪಟ್ಟು ಅಥವಾ ಏನಾದರೂ ಪರ್ಸನಲ್ ಪ್ರಾಬ್ಲಮ್ಸ್ಗೋಸ್ಕರ ಭಯಪಟ್ಟು, ಸೊ ಯಾವ ಕಡೆ ಮತ್ತು ಪ್ರೊಫೆಷನಲ್ ಲೈಫ್ ಇದ್ದರೆ ಪ್ರೊಫೆಷನಲ್ ಲೈಫು, ಮತ್ತು ಫ್ಯಾಮ್ಲಿ ಲೈಫ್ ಇದ್ದರೆ ಫ್ಯಾಮ್ಲಿ ಲೈಫು, ಮತ್ತು ಪರ್ಸ್ನಲ್ ಲೈಫು, ಸೊ ಅದ್ರ ಕಡೆ ಹೋಗ್ಬೇಕಾ ಮತ್ತು ನಿಮ್ಮನ್ನು ಆಯ್ಕೆ ಮಾಡ್ಕೊಬೇಕಾ, ಅದೊಂದು ಕನ್ಫ್ಯೂಷನ್ ಆಗಿದೆ. ಮತ್ತು ಇನ್ನೂ ಸ್ವಲ್ಪ ನಿಮ್ಮ ವ್ಯಕ್ತಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅದೊಂದು ಕನ್ಫ್ಯೂಷನು. ಅಥವಾ ನಿಮ್ಮ ವ್ಯಕ್ತಿಗೆ ಯಾವುದಾದ್ರೂ 2 ಆಪ್ಷನ್ಸ್ ಇರ್ಬೋದು. ಸೊ ಆಪ್ಷನ್ಸ್ ಏನೇ ಆಗಿರ್ಬೋದು. ಸೊ ಅದರಿಂದ ಅವರು ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ. ಸೊ ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ವ್ಯಕ್ತಿ ಏನು ಮಾಡಬೇಕು ಮುಂದೆ ಈ ಕನೆಕ್ಷನಲ್ಲಿ ಅಂತ. ಸೊ ಅವ್ರಿಗೆ ಇವಾಗ ಪ್ರೆಸೆಂಟ್ ಏನು ಮಾಡೋಕ್ಕೂ ಗೊತ್ತಾಗ್ತಾಯಿಲ್ಲ. ಸೊ ಅದಕ್ಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಏನು ಮಾಡಬೇಕು, ನಿಮ್ಮ ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಪ್ರೀತಿ ವಿಷಯದಲ್ಲಿ ಯಾವ ರೀತಿ ಮುಂದೆ ಆ್ಯಕ್ಷನ್ಸ್ ತೊಗೊಬೇಕು, ಮುಂದೆ ಏನು ನಿರ್ಧಾರ ತೊಗೊಬೇಕು ಅಂತ ಗೊತ್ತಿಲ್ಲದರೆ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ. 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕಳ್ಕೊಂಡ್ಮೇಲೆ ಅವ್ರಿಗೆ ತುಂಬ ರಿಗ್ರೆಟ್ ಆಗಿದೆ. ಅವ್ರ ಲೈಫಲ್ಲೂ ಅಷ್ಟೇ ತುಂಬ ಕಷ್ಟಗಳು ಬಂದಿದೆ. ರಾತ್ರಿ ಆದರೆ ಅವ್ರಿಗೂ ಸರಿಯಾಗಿ ನಿದ್ದೆ ಅನ್ನೋದು ಬರ್ತಾಯಿಲ್ಲ ನಿಮ್ಮ ಪರ್ಸನ್ಗೆ. ಯಾಕಂದರೆ ನೀವು ತುಂಬ ನೆನಪಾಗ್ತಾಯಿದ್ದೀರ, ತುಂಬ ನೋವು ಪಡ್ತಾಯಿದ್ದೀರ. ರಾತ್ರಿ ಕನಸಲ್ಲೆಲ್ಲ ನೀವು ಬರ್ತೀರ ಅನಿಸುತ್ತೆ. ಮತ್ತು ಸಡನ್ನಾಗಿ ನೆನಪಾದಾಗ ಅವ್ರಿಗೆ ನಿಮಗೆ ಮಾಡಿದಂಥ ನೆನಪೆಲ್ಲ ಅವ್ರಿಗೆ ತುಂಬ ನೋವಾಗುತ್ತೆ. ನಿಮಗೆ ಕೊಟ್ಟಿದ್ದ ನೋವಿಗೆ ಅವ್ರು ಕೂಡ ಅಷ್ಟೇ ತುಂಬ ಕಷ್ಟ ಅನುಭವಿಸ್ತಾಯಿದ್ದಾರೆ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಇವಾಗ ನಿಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ನೀವು ಅವ್ರನ್ನ ಮಾತಾಡ್ಸಿದಾಗ, ಕಾಂಟ್ಯಾಕ್ಟ್ ಮಾಡಿದಾಗ, ಕಮ್ಯುನಿಕೇಷನ್ ಮಾಡಿದಾಗ ಹತ್ರ ಇದ್ರೂ ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡಿರ್ಬೋದು. ಬಟ್ ಇವಾಗ ಹೇಳ್ತಾಯಿದ್ರೆ ನಿಮ್ಮ ವ್ಯಕ್ತಿ ಇಲ್ಲ, ನಿನ್ನನ್ನು ಪ್ರೀತಿ ಮಾಡಿದಷ್ಟು ನನ್ನ ಮೈಂಡಲ್ಲಿ ಬೇರೆ ಯಾರೂ ಇಲ್ಲ ಅಂತ ಇವಾಗ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ. ಸೊ ಅವರು ನಿಮಗೆ ಪ್ರಪೋಸ್ ಮಾಡಿಲ್ಲ ಅಂದರೆ ಒಂದು ವೇಳೆ ಪ್ರಪೋಸ್ ಮಾಡ್ಬೋದು, ಅಥವಾ ಒಂದು ವೇಳೆ ಪ್ರಪೋಸ್ ಮಾಡಿರೋರಾದರೆ ಮತ್ತೆ ನಿಮ್ಮ ಜೊತೆ ನಿಮ್ಮ ವ್ಯಕ್ತಿ ಮಾತಾಡ್ಬೋದು. ಸೊ ಅವ್ರ ಮನಸ್ಸಲ್ಲಿ ನೀವಿದ್ದೀರ. ಡೆತ್ ಬಂದಿರೋದ್ರಿಂದ ನಿಮಗೂ ಮತ್ತು ನಿಮ್ಮ ಪರ್ಸನ್ಗೂ ಅವ್ರ ಬಿಹೇವಿಯರ್ ಎಲ್ಲ ಇಷ್ಟ ಆಗ್ತಿಲ್ಲ ನಿಮಗೆ.
ಯಾಕಂದರೆ ಅವರು ಜಾಸ್ತಿ ಬೇರೆಯವ್ರ ಜನರ ಹತ್ರ ಎಲ್ಲ ಮಾತಾಡೋದು, ಅವರೊಂದು ನಡವಳಿಕೆ, ಅವರು ನಿಮ್ಮ ಹತ್ರ ಮಾತಾಡೋ ರೀತಿ, ಸೊ ಅದನ್ನೆಲ್ಲ ನಿಮ್ಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಅದಕ್ಕೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಸಪ್ರೇಷನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಮಿಸ್ಕಮ್ಯುನಿಕೇಷನ್ ಆಗಿ ಸಪ್ರೇಷನ್ ಏನೋ ಒಂದು ಆಗಿದೆ ಯಾವುದೋ ಒಂದು ಕೆಲವು ಕಾರಣದಿಂದ. ಸೊ ಅದೇನೇ ಕಾರಣ ಇದ್ರೂ ಅದನ್ನೆಲ್ಲ ಬ್ರೇಕ್ ಮಾಡಿ ಮತ್ತೆ ನಿಮ್ಮ ಹತ್ರ ಹೊಸದಾಗಿ ಕನೆಕ್ಷನ್ ಮತ್ತೆ ಬಿಲ್ಡ್ ಆಗಲಿ ಅಂತ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ, ಮತ್ತು ಅವ್ರು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಇರ್ಬೇಕು ಅನ್ಕೊತಾ ಇದ್ದಾರೆ ನಿಮ್ಮ ಪರ್ಸನ್. ಒಂದು ಡ್ರೆಸ್ಸಿಂಗ್ ಸ್ಟೈಲಲ್ಲಿ ಆಗಿರ್ಬೋದು, ಒಂದು ಹೇರ್ ಸ್ಟೈಲು, ಅಥವಾ ಒಂದು ಬ್ಯೂಟಿಯಲ್ಲೋ ಅಂದರೆ ಸೌಂದರ್ಯದಲ್ಲೋ ಯಾವುದೋ ಒಂದು ಥರದಲ್ಲಿ ನಿಮ್ಗೆ ಕನೆಕ್ಟ್ ಆಗೋ ಥರ ಇರಬೇಕು ಅಂತ. ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೆ ನೋ ಕಾಂಟ್ಯಾಕ್ಟ್ ಆಗಿದೆ ಅನಿಸುತ್ತೆ, ಬಟ್ ಅವರು ನಿಮ್ಮ ಒಂದು ಕನೆಕ್ಷನ್ ಮತ್ತೆ ಮೊದಲಿನ ಥರ ಇರಲಿ ಅಂತ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಅದೇ ನಿಮ್ಮ ಪರ್ಸನ್ನು ಅವ್ರ ಮೈಂಡಲ್ಲಿ ಎಷ್ಟೇ ಇದ್ರೂ, ಸೊ ಅದು ನಿಮ್ಗೆ ಗೊತ್ತಿಲ್ಲ ನೀವೇ ನನ್ನ ಮನಸ್ಸಲ್ಲಿರೋದಂತ ನಿಮ್ಮ ಪರ್ಸನ್ ನಿಮ್ಗೆ ಹೇಳಿಲ್ಲ. ನೀವು ಅಂದರೆ ತುಂಬ ಇಷ್ಟ ಅಂತ ಎಕ್ಸ್ಪ್ಲೇನ್ ಮಾಡಿಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ನಿಮಗೆ ಕನ್ಫ್ಯೂಷನ್ ಇದೆ, ನನ್ನ ಪರ್ಸನ್ನ ನಾನು ತುಂಬ ಇಷ್ಟಪಡ್ತಾರಲ್ಲ ಅಂತ ನಿಮಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಆದರೆ ಅವ್ರು ನಿಮ್ಮ ಬಗ್ಗೆ ಯಾವಾಗ ಯೋಚನೆ ಮಾಡ್ತಾನೆ ಇರ್ತಾರೆ. ನಿಮಗೂ ಮತ್ತು ನಿಮ್ಮ ಪರ್ಸನ್ಗೂ ತುಂಬ ಆರ್ಗ್ಯುಮೆಂಟಸ್ ಮತ್ತು ಕ್ಲ್ಯಾಶಸ್ ಆಗಿದೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಮೇಲೆ ನಿಮ್ಗೊಂಥರ ಡೌಟ್ ಇದೆ, ಅವರು ಜೆನ್ಯೂನ್ ಇಲ್ಲ ಅಂತ. ಅವರು ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆಲ್ಲ ಮಾತಾಡ್ತಾರೆ, ಬೇರೆಯವ್ರನ್ನ ಲವ್ ಮಾಡ್ತಾಯಿದ್ದಾರೆ, ಬೇರೆಯವ್ರನ್ನ ಇಷ್ಟಪಡ್ತಾಯಿದ್ದಾರೆ ಅಂತ ನಿಮ್ಗೆ ಸ್ವಲ್ಪ ಡೌಟ್ ಇದೆ. ಸೊ ಅದೇ ಥರ ನಿಮ್ಮ ಪರ್ಸನ್ಗೂ ಅಷ್ಟೇ, ನೀವು ಯಾರನ್ನಾದ್ರೂ ಇಷ್ಟಪಡ್ತೀರೇನೋ, ಬೇರೆಯವ್ರನ್ನ ಮದುವೆ ಹೋಗ್ತೀರೇನೋ, ಅಥವಾ ಒಂದು ವೇಳೆ ಆಲ್ರೆಡಿ ಮದುವೆ ಹೋಗಿದ್ರೆ ಪರ್ಮನೆಂಟಾಗಿ ದೂರ ಆಗಿಬಿಡ್ತೀರೇನೋ ಅಂತ ಒಂದು ಭಯ ಇದೆ. ಸೊ ನೀವು ಬೇರೆಯವ್ರ ಜೊತೆ ಅವ್ರ ಥರನ ಫ್ಲರ್ಟಿಂಗ್ ನೇಚರ್ ಏನಾದರೂ ಇದೆಯಾ, ಬೇರೆಯವ್ರ ಜೊತೆ ಮಾತಾಡೋದು, ಅಫೇರ್ ಕನೆಕ್ಷನ್ ಸೊ ಈ ಥರ ಎಲ್ಲ ಇರುತ್ತೆ ಅಂತ ನಿಮ್ಮ ಪರ್ಸನ್ ಕೂಡ ಅಷ್ಟೇ ನಿಮ್ಮನ್ನು ಎಲ್ಲಿ ಕಳ್ಕೊಂಬಿಡ್ತೀರೋ ಅನ್ನೋ ಭಯ ಒಂದು ಅವ್ರಿಗೂ ಜಾಸ್ತಿ ಇದೆ. ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದೇ ಸ್ವಲ್ಪ ಈಗೋ ಮೈಂಡೆಡ್ ತೋರಿಸ್ತಾ ಇದ್ದಾರೆ. ಅವರು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಿಲ್ಲ, ಮತ್ತು ಅವ್ರಿಗೆ ಎಮೋಷ್ನಲ್ ಲೈಫು ಮತ್ತು ಫೈನಾನ್ಷಿಯಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ. ಸೊ ನೀವಿದ್ದಿದ್ರೆ ಅವ್ರ ಲೈಫಲ್ಲಿ ಫುಲ್ಲು ಸಪೋರ್ಟಾಗಿ ನಿಲ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಬಗ್ಗೆ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಮತ್ತು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಒಂದು ಏನೇ ಆಗಿರ್ಬೋದು, ಒಂದು ಕೆರಿಯರ್ ಲೈಫ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಅಥವಾ ನೀವು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಒದ್ದಾಡ್ತಾಯಿದ್ರು. ಮತ್ತು ಇನ್ನೊಂದು ಫೈನಾನ್ಷಿಯಲ್ ಲೈಫು, ಎಮೋಷ್ನಲ್ ಬ್ಯಾಲೆನ್ಸ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಒದ್ದಾಡ್ತಾಯಿದ್ರೆ. ಸೊ ನೀವಿದ್ದಿದ್ರೆ ಅದೆಲ್ಲ ಸರಿ ಹೋಗ್ತಿತ್ತು ಅಂತ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ. ಪೇಜ್ ಆಫ್ ಶಾರ್ಟ್ಸ್ ಬಂದಿರೋದ್ರಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಸ್ಪೈ ಮಾಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ಫೋಟೋಸ್ ನೋಡೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಚೆಕ್ ಮಾಡೋದಾಗಿರ್ಬೋದು, ಪ್ರೊಫೈಲ್ಸ್ ಚೆಕ್ ಮಾಡೋದಾಗಿರ್ಬೋದು, ವಾಟ್ಸಪ್ ಚೆಕ್ ಮಾಡೋದು, ಅಥವಾ ನಿಮ್ಮ ಫೋಟೋಸ್ ನೋಡ್ಕೊತ ಕೂತ್ಕೊಂಡಿರೋದು, ಅಥವಾ ನಿಮ್ಮನ್ನು ಪದೇ ಪದೇ ನೆನಪು ಮಾಡ್ಕೊಳೋದು, ನೀವೇನು ಮಾಡ್ತಾಯಿದ್ದೀರ ಅಂತ ಇನ್ಫಾರ್ಮೇಷನ್ ತಿಳ್ಕೊಳೋದು. ಇಲ್ಲಿ ನೋಡಿ, ಕಾಡಲ್ಲಿ ಒಬ್ಬ ಬೇಟೆಗಾರ ಒಂದು ಕಡೆ ನೋಡ್ತಾ ಇದ್ದಾನೆ. ಫಸ್ಟು ನೋಡಿಬಿಟ್ಟು ಆಮೇಲೆ ಬಿಲ್ಲು ನೋಡೋಕ್ಕೆ ಬಾಣ ತೊಗೊತಾ ಇದ್ದಾನೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಫಸ್ಟು ಸ್ಪೈ ಮಾಡ್ತಾಯಿದ್ದಾರೆ. ಸ್ಪೈ ಮಾಡಿ ಎಲ್ಲ ತಿಳ್ಕೊಂಡಾದ್ಮೇಲೆ ಏನಾದರೂ ಆ್ಯಕ್ಷನ್ ತೊಗೊಬೇಕು ಅಂದ್ಕೊಂಡಿದ್ದಾರೆ. ನಿಮ್ಮ ವ್ಯಕ್ತಿ ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ಈ ಒಂದು ಪ್ರೀತಿಯಲ್ಲಿ. ಸೊ ಆ ನೋವನ್ನು ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಫೀಲ್ ಆಗ್ತಾಯಿದ್ರೆ ನಾನು ತುಂಬ ನೋವು ಮಾಡಿದೆ ಅಂತ. ಮತ್ತು ನಿಮ್ಮ ವ್ಯಕ್ತಿ ಯಾವಾಗಲೂ ನಿಮಗೆ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅವ್ರಿಗೆ ಅವರೇ ಪ್ರಾಮುಖ್ಯತೆ ಕೊಟ್ಕೊಂಡ್ರು. ಸೊ ಅದು ಅವರು ಇವಾಗ ನೆನಪು ಮಾಡ್ಕೊತಿದ್ದಾರೆ, ನನ್ನ ವ್ಯಕ್ತಿಗೆ ನಾನು ಏನಂತಾರೆ ಅದನ್ನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಸೊ ಇವಾಗ ನನಗೆ ಲೈಫೆಲ್ಲ ಫುಲ್ ಸಫರ್ ಆಗ್ತಾಯಿದೆ, ಒಂಟಿತನಾಗಿ ಫೀಲ್ ಆಗ್ತಾಯಿದೆ. ನನ್ನ ಪಾರ್ಟ್ನರ್ ನನ್ನ ಜೊತೆ ಇದ್ದರೆ ಎಷ್ಟೋ ಚೆನ್ನಾಗಿತ್ತು ನನ್ನ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅದೇ ಅಲ್ವಾ ಬೇಕಾಗಿರೋದು, ಕೇರ್ ಮಾಡೋವಂಥ ಪರ್ಸನ್ನು, ನೋಡ್ಕೊಳೋವಂಥ ಒಬ್ಬ ಪರ್ಸನ್ನು ಅವ್ರ ಜೊತೆ ಇದ್ದರೆ ಸಾಕು, ಅವ್ರಿಗೇನು ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಇವಾಗ ಪಾರ್ಟ್ನರ್ ಬೇಕಂತ ಫೀಲ್ ಆಗ್ತದೆ. ಅನ್ಎಕ್ಸ್ಪೆಕ್ಟೆಡಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಕ್ಲ್ಯಾಶಸ್ ಆಗಿ ಬೇರ್ಪಡೆ ಆಗಿಬಿಟ್ರೆ,
ಬಟ್ ಅದು ಯಾಕಾಯ್ತು ಅಂತ ಗೊತ್ತಿಲ್ಲ. ಇವಾಗ ಪದೇ ಪದೇ ಮಾಡ್ಕೊತಿದ್ರೆ ಆ ರೀತಿ ಆಗೋದಕ್ಕೆ ನಾನೇ ಕಾರಣ, ನನ್ನಿಂದನೇ ಈಗ ಆಯಿತು ಅಂತ. ತುಂಬ ತಲೆ ಓಡಿಸ್ತಾರೆ, ತುಂಬ ಪ್ಲ್ಯಾನ್ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾರೆ, ಬಟ್ ಒಂದು ವರ್ಕೌಟ್ ಆಗ್ತಿಲ್ಲ ನಿಮ್ಮ ಸೈಡು. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ನಿಮ್ಮನ್ನಂತೂ ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ನಾನು ನಿನಗೂ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ಗೋಸ್ಕರ, ಫ್ಯಾಮ್ಲಿಗೋಸ್ಕರನ, ಕೆರಿಯರ್ ಲೈಫ್ಗೋಸ್ಕರ, ಪರ್ಸ್ನಲ್ ಲೈಫ್ಗೋಸ್ಕರ ನಿನ್ನ ಬಿಟ್ಟು ಅವಾಯ್ಡ್ ಮಾಡಿಬಿಟ್ಟೆ. ನಾನು ನಿನ್ನ ಆ ರೀತಿ ಮಾಡಬಾರ್ದಾಗಿತ್ತು. ನಾನು ಇವಾಗ ತುಂಬ ನೋವು ಪಡ್ತಾಯಿದ್ದೀನಿ, ರಿಗ್ರೆಟ್ ಫೀಲ್ ಆಗ್ತದೆ ಅಂತ ಯೋಚನೆ ಮಾಡ್ತಿದ್ದೆ. ಅವ್ರಿಗೆ ಎಷ್ಟೇ ಬುದ್ಧಿವಂತಿಕೆ ಇದ್ರೂ, ನನಗೇನೇ ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ರೂ ನೀನು ನನ್ನ ಲೈಫಲ್ಲಿ ಇಲ್ಲ ಅಂದರೆ ನನ್ನ ಲೈಫ್ ಝೀರೋ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದೆ, ಆ ರೀತಿ ಮಾಡಬಾರ್ದಾಗಿತ್ತು. ಸೊ ಇವಾಗ ನನ್ನ ಲೈಫಲ್ಲೇ ನೀನಿಲ್ಲ, ನನಗೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ನಿಮ್ಮ ವ್ಯಕ್ತಿ ತುಂಬ ಸಫರ್ ಆಗ್ತಾಯಿದ್ದಾರೆ. ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ನೀವು ಯಾವಾಗ ಬರ್ತೀರೋ, ಯಾವಾಗ ಸಿಗ್ತೀರೋ ಅಂತ. ಗೊತ್ತಾಗ್ತಿಲ್ಲ ಅವ್ರಿಗೆ ಏನು ಮಾಡ್ಬೇಕಂತ. ಮದುವೆ ಆಗದಿರೋರಾದ್ರೆ ಮದುವೆ ಆಗಬೇಕು ಅಂತ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಯಸ್ತಾ ಇದ್ದಾರೆ. ಒಂದು ವೇಳೆ ಮದುವೆ ಆಗಿದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿದ್ರೆ ಯೂನಿಯನ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ. ಇನ್ನೂ ಒಂದು ಒಳ್ಳೆ ಸಮಯ ಬಂದಿಲ್ಲ ನಾವಿಬ್ಬರು ಸೇರೋದಕ್ಕೆ ಅಂತ ಥಿಂಕ್ ಮಾಡ್ತಾನೆ ಇದ್ದಾರೆ ನಿಮ್ಮ ಬಗ್ಗೆ. ಸೊ ಅವ್ರು ನಿಮಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾವಾಗ ನೀವು ಮತ್ತೆ ಅವ್ರ ಲೈಫಲ್ಲಿ ಮತ್ತೆ ಸಿಗ್ತೀರಂತ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿನ ನೀವು ಪ್ರೀತಿ ಮಾಡಿದಾಗ ನಿಮ್ಮ ಪ್ರೀತಿನ ನಿರಾಕರಣೆ ಮಾಡಿ ನಿಮ್ಮ ವ್ಯಕ್ತಿ ಮೂವ್ ಆನ್ ಆದರು. ಸೊ ಆ ಮೂವ್ ಆನ್ ಆಗಿದ್ದಂಥ ನೆನಪು ಅವ್ರನ್ನ ಪದೇ ಪದೇ ತೊಂದರೆಗೆ ಸಿಲ್ಕಾಕ್ಸ್ತಾ ಇದೆ. ಮತ್ತು ಅವ್ರಿಗೆ ಪದೇ ಪದೇ ಅದೇ ವಿಷಯ ನೆನಪು ಬರ್ತಾಯಿದೆ. ನಾನೇ ಮೂವ್ ಆನ್ ಆಗಿದ್ದು, ನಾನೇ ನಿನ್ನ ಪ್ರೀತಿನ ನಿರಾಕರಣೆ ಮಾಡಿ ತೊಂದರೆಗೆ ಸಿಕ್ಕಾಕ್ಸಿದೆ ನಿನ್ನನ್ನು. ಇವಾಗ ನಾನೇ ಸಫರ್ ಆಗ್ತಾಯಿದ್ದೀನಿ, ನಿನ್ನನ್ನು ಸಫರ್ ಮಾಡಿದೆ ಅಂದರೆ ನಿನ್ನನ್ನು ತೊಂದರೆಗೆ ಸಿಕ್ಕಾಕ್ಸಿದೆ, ನಾನು ತೊಂದರೆ ಪಡ್ತಾಯಿದ್ದೀನಿ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾಯಿದ್ದಾರೆ, ಮತ್ತೆ ಫೀಲ್ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ವ್ಯಕ್ತಿಗೆ ನೀವು ಅಂದರೆ ತುಂಬ ಇಷ್ಟ. ನಿಮ್ಮ ವ್ಯಕ್ತಿ ಅಂದರೆ ನಿಮಗೆ ತುಂಬ ಇಷ್ಟ. 9 ಆಫ್ ಕಪ್ಸ್ ಅಷ್ಟು ಪ್ರೀತಿ ಇದೆ. ಇನ್ನು ಅದೇ ಒಂದು ಎನರ್ಜಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರ. ನಿಮ್ಮ ಪ್ರೀತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿದೆ. ಅದೆಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ನಿಮಗೂ ಗೊತ್ತಿದೆ ಮನಸ್ಸಲ್ಲಿ. ಬಟ್ ಒಂದು ಚಿಕ್ಕ ಕನ್ಫ್ಯೂಷನ್ ಅಷ್ಟೇ, ಪ್ರೀತಿ ಮಾಡ್ತಾಯಿದ್ರಲ್ಲ ಅಂತ. ಸೊ ಅದಕ್ಕೆ ನೀವು ಏನು ಮಾಡ್ತಾಯಿದ್ರು ಅಂದರೆ, ಅವರು ನಿಮ್ಮನ್ನು ಮದುವೆ ಆಗಲಿಕ್ಕೋಸ್ಕರ ಯಾವಾಗ ಮದುವೆ ಆಗ್ತಾರಂತ ನೀವು ವೆಯ್ಟ್ ಮಾಡ್ತಾಯಿದ್ರ, ಮ್ಯಾರೇಜ್ ಎನರ್ಜಿ ಯಾವಾಗ ಆಗುತ್ತೆ ಅಂತ. ಇನ್ನೇನಾದರೂ ಮದುವೆ ಆಲ್ರೆಡಿ ಆಗೋಗಿದ್ರೆ ಯಾವಾಗ ಯೂನಿಯನ್ ಆಗುತ್ತೆ, ಮತ್ತು ನಿಮ್ಮ ಪರ್ಸನ್ ಯಾವಾಗ ನಿಮ್ಮ ಜೊತೆ ಮಾತಾಡ್ತಾರೆ, ಯಾವಾಗ ನಿಮ್ಮ ಮೊದಲಿನ ಥರ ಇರ್ತಾರಂತ ನೀವು ಥಿಂಕ್ ಮಾಡ್ತಾಯಿದ್ರ. ಪ್ರೆಸೆಂಟ್ ಅವ್ರ ಬಗ್ಗೆ ನಿಮಗೆ ಯಾವುದೇ ಒಂದು ಕೆಲಸದ ಮೇಲೆ ಫೋಕಸ್ ಇಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೇ ನಿಮ್ಗೆ ತುಂಬ ಫೋಕಸ್ ಇರುತ್ತೆ. ನಿಮ್ಮ ಹತ್ರ ದುಡ್ಡು ಇರ್ಬೋದು, ಹಣ ಇರ್ಬೋದು, ಆಸ್ತಿ ಇರ್ಬೋದು, ನಿಮಗೆ ಯಾವುದೇ ಥರ ಸೌಲಭ್ಯ ಇರ್ಬೋದು, ಫೆಸಿಲಿಟಿ ಇರ್ಬೋದು, ಏನೇ ಇರ್ಬೋದು. 9 ಪೆಂಟಿಕಲ್ಸ್ ಅಂದ್ರೆ ಅದೇ. ಸೊ ನಿಮಗೆ ಏನೇ ಇದ್ರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಮೈಂಡಲ್ಲಿ ಪದೇ ಪದೇ ಬರ್ತಾಯಿರ್ತಾರೆ. ಅವ್ರ ನೆನಪಾಗ್ತಾನೆ ಇರುತ್ತೆ ನಿಮಗೆ, ಅವ್ರನ್ನ ನೆನಪಿಸ್ಕೊತಾನೆ ಇರ್ತಾರೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮೇಲೇ ನಿಮ್ಗೆ ನೆನಪಿರುತ್ತೆ. ಹೆಚ್ಚಾಗಿ ನಿಮಗೆ ಜಾಸ್ತಿ ಯೋಚನೆ ಮಾಡೋದಂದರೆ ಒಂದು ದಿನದಲ್ಲಿ ಜಾಸ್ತಿ ಅಂದರೆ ನಿಮ್ಮ ವ್ಯಕ್ತಿ ಬಗ್ಗೆನೇ. ಇನ್ನು ನಿಮ್ಮ ಕೆಲಸದ ಕಡೆನೂ ಅಷ್ಟೊಂದು ಹೆಚ್ಚಾಗಿ ಜಾಸ್ತಿ ಯೋಚನೆ ಮಾಡಲ್ಲ.
ಸೊ ನಿಮ್ಮ ಪರ್ಸನ್ ಯಾರಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ತೀರಾ, ಫೋಕಸ್ ಮಾಡ್ತೀರಾ, ಅವ್ರನ್ನೇ ತುಂಬ ನೆನೆಸ್ಕೊತೀರ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿಯಿಂದ ನೀವು ಕೆಲಸ ಕಳ್ಕೊಂಡಿರ್ಬೋದು, ಉದ್ಯೋಗ ಆಗಿರ್ಬೋದು. ಸೊ ತುಂಬ ಲಾಸಸ್ ಅನ್ನೋದಾಗಿದೆ ನಿಮ್ಮ ಲೈಫಲ್ಲಿ. ಸೊ ಇವಾಗ ಒಂದು ಕನೆಕ್ಷನ್ ಫೀಲ್ ಆಗ್ತಾಯಿದ್ರೆ ನಾನು ವ್ಯಕ್ತಿ ಸಿಗೋದಾದರೆ ನನಗೆ ಸಿಗ್ತಾರೆ ಅಂತ ಹೇಳ್ಬಿಟ್ಟು ನೀವು ಇವಾಗ ಹೀಲ್ ಆಗ್ತಾಯಿದ್ದೀರ. ನಿಮ್ಮ ಲೈಫಲ್ಲಿ ತುಂಬ ಹೆಲ್ತ್ ಇಶ್ಯೂಸು, ಮೆಂಟಲ್ ಪ್ರಾಬ್ಲಮ್ಸ್ ಎಲ್ಲವೂ ಆಗಿದೆ. ಬಟ್ ಇವಾಗ ಹೀಲ್ ಆಗ್ತಾಯಿದ್ರೆ, ಸರಿ ಹೋಗ್ತಾಯಿದ್ರೆ. ಬಟ್ ಅದೇ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನನ್ನ ಪರ್ಸನ್ ಯಾವಾಗ ನನ್ನ ಲೈಫಲ್ಲಿ ಬರ್ತಾರೆ ಅಂತ ನೀವು ವೆಯ್ಟಿಂಗ್, ಬ್ಯಾಲೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂದರೆ ಹೇಳಲಾಗದಷ್ಟು ಪ್ರೀತಿ ಇದೆ. ಸೊ ಅವ್ರಿಗೂ ಅಷ್ಟೇ ಇದೆ ಅಂತ ನೀವು ಅಂದ್ಕೊತಾ ಇದ್ದೀರ. ನೀವು ನಿಮ್ಮ ವ್ಯಕ್ತಿ ಕಡೆ ಹೋಗಬೇಕು. ಅವರಿರೋ ಪ್ಲೇಸಲ್ಲೂ ಅಂದರೆ ಅವರಿರೋ ಪ್ಲೇಸ್ಗೂ ನಿಮಗೂ ತುಂಬ ದೂರ ಇದೆ. ಸೊ ನಿಮ್ಮ ವ್ಯಕ್ತಿನ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊತಾ ಇದ್ದೀರ. ಓಕೆ, 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಜೊತೆ ಒಂದು ವೇಳೆ 2 ಸೈಡ್ ಲವರ್ಸ್ ಆಗಿದ್ದರೆ ಅವ್ರನ್ನೇ ಮದುವೆ ಆಗಬೇಕು, ಅವ್ರ ಜೊತೆನೇ ಲೈಫ್ ಲಾಂಗ್ ಇರಬೇಕು ಅಂತ ನಿಮ್ಮ ಒಂದು ಡ್ರೀಮ್ಸ್ ಯಾವ ರೀತಿ ಇದೆ ಆ ರೀತಿ ಇರಬೇಕು ಅಂದ್ಕೊಂಡಿದ್ರೆ. ಒಂದು ವೇಳೆ ಮದುವೆ ಆಗಿ ಸಪ್ರೇಷನ್ ಆಗಿ ಆಲ್ರೆಡಿ ಮದುವೆ ಆಗಿದ್ರೆ, ಸೊ ನಿಮ್ಮಿಬ್ಬರ ಒಂದು ಬಾಂಧವ್ಯ ಜೀವನ ತುಂಬ ಚೆನ್ನಾಗಿರಲಿ, ಮತ್ತು ಯಾವ ರೀತಿ ಮೊದಲಿನ ಥರ ಇತ್ತೋ ಚೆನ್ನಾಗಿತ್ತು ಅದೇ ರೀತಿ ನಡೀಲಿ ಅಂತ ಮತ್ತೆ ನೀವು ಥಿಂಕ್ ಮಾಡ್ತಾಯಿದ್ರ. ಟವರ್ ಬಂದಿರೋದ್ರಿಂದ ಯಾಕೆ ನನ್ನ ವ್ಯಕ್ತಿ ನನ್ನನ್ನು ದೂರ ಮಾಡಿಕೊಂಡ್ರು ಅಂತ ಒಂದು ನೆನಪಲ್ಲೇ ನೀವಿದ್ದೀರ. ಇನ್ನು ಯಾಕೆ ಈ ರೀತಿ ಆಯಿತು, ನನ್ನ ಪರ್ಸನ್ ಯಾಕೆ ನನ್ನಿಂದ ದೂರ ಆದರು ಅಂತ. ಸೊ ನಿಮ್ಮ ಪರ್ಸನ್ಗೆ ಗೊತ್ತಿದೆ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನಿಮ್ಮ ಒಂದು ಹೃದಯನ ತುಂಬ ನೋವು ಕೊಟ್ಬಿಟ್ರು. ಸೊ ಅದಕ್ಕೆ ನೀವು ತುಂಬ ಕಷ್ಟ, ನೋವು ಪಡ್ತಾಯಿದ್ರ. ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾರೇ ಆಗಿರ್ಬೋದು, ಫ್ಯಾಮಿಲಿ, ಕೆರಿಯರ್, ಪರ್ಸನಲ್ ಲೈಫು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನು, ರಿಲೇಟಿವ್ಸು, ಫ್ರೆಂಡ್ಸ್ ಮಾತು. ಸೊ ಏನೋ ಒಂದು ಪ್ರಾಬ್ಲಮ್ಸು. ಸೊ ಯಾವುದೋ ಒಂದು ಮಾತು ಕೇಳ್ಕೊಂಡು ನಿಮ್ಮ ವ್ಯಕ್ತಿ ಅವರು ನೋವುಪಟ್ಟು ನಿಮ್ಮನ್ನು ನೋವಿಗೆ ಸಿಕ್ಕಾಕ್ಸ್ಬಿಟ್ರು. 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮಗೆ ಬ್ರೇಕಪ್ ಸಿಚುವೇಷನ್ ಆಗೋಯ್ತು, ಪೇಯ್ನ್ಫುಲ್ ಆಗೋಯ್ತು. ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇಲ್ದರೆ ಸಪ್ರೇಷನ್ ಆಗಿಬಿಟ್ರಿ. ಸೊ ಅದಕ್ಕೆ ಇವಾಗ ತುಂಬ ನೋವು ಪಡ್ತಾಯಿದ್ರೆ ಯಾವಾಗ ಯೂನಿಯನ್ ಆಗುತ್ತೆ ಅಂತ. ದ ಹರ್ಮಿಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ಮರ್ತಿಲ್ಲ. ಸೊ ಅವ್ರನ್ನ ಯಾವಾಗಲೂ ನೆನಪು ಮಾಡ್ಕೊತಾ ಇರ್ತೀರ. ಸೊ ಅವರಂದರೆ ನಿಮ್ಗೆ ತುಂಬ ಇಷ್ಟ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ನೀವು ಪ್ರೀತಿಸಿರೋಂಥ ಮದರು ಅಥವಾ ನಿಮ್ಮ ಮನೇಲಿ ನಿಮ್ಮ ತಾಯಿನ ನಿಮ್ಮ ಪ್ರೀತಿನ ಒಪ್ಪದೇ ಇರ್ಬೋದು, ಅಥವಾ ನೀವು ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಮನೇಲಿ ಯಾರು ಇರ್ತಾರೆ ನೋಡಿ, ಮದರು ಇಲ್ಲ ಫಾದರು, ಅವ್ರು ಒಪ್ತಿಲ್ಲ. ಅದು ನಿಮ್ಗೆ ಗೊತ್ತಾಗಿದೆ. ನನಗಿಲ್ಲಿ ಜಾಸ್ತಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದರೆ ಮದರೇ ಅನಿಸುತ್ತೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರು ಇರ್ತಾರೆ ನೋಡಿ, ಅವ್ರ ಮದರು ನಿಮ್ಮ ಪ್ರೀತಿಗೆ ತುಂಬ ಅಪೋಸ್ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಮ ಪರ್ಸನ್ನು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಅವ್ರ ಮನೇಲಿ ಅವ್ರ ಕನೆಕ್ಷನ್ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಿಮಗೆ ಗೊತ್ತಾಗಿದೆ, ಅವ್ರ ಮನೇಲಿ ಅವ್ರ ಮದರ್ ನಿಮ್ಮ ಕನೆಕ್ಷನ್ ಒಪ್ಪೋದಿಲ್ಲ ಅಂತ. ಅವ್ರ ಮದರ್ನಿಂದ ಅಥವಾ ನಿಮ್ಮ ಪರ್ಸನ್ನಿಂದ ನಿಮಗೆ ನೀವು ಪ್ರೀತಿಸೋಂಥ ವ್ಯಕ್ತಿ ಅವರ ಪರ್ಸನ್ ಯಾರಾಗಿರ್ಬೋದು, ಮದರ್ ಕ್ಯಾರೆಕ್ಟರ್, ಅವ್ರಿಂದ ತೊಂದರೆ ಆಗ್ತಾಯಿದೆ ಅಂತ ನಿಮಗೂ ಗೊತ್ತಾಗಿದೆ. ಇನ್ನು ಮದುವೆಯಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅಷ್ಟು ಗಂಡ ಹೆಂಡ್ತಿ ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ಲೇಡೀಸ್ ಇಂಟರ್ಫಿಯರೆನ್ಸ್ ಇದೆ. ಸೊ ಅವರಿಂದ ಪ್ರಾಬ್ಲಮ್ಸ್ ಆಗಿ ನಿಮ್ಮ ಒಂದು ಕನೆಕ್ಷನ್ನು ಸಪ್ರೇಷನ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ವ್ಯಕ್ತಿ ಮತ್ತೆ ನಿಮ್ಗೆ ಸಿಗ್ತಾರಾ ಸಿಗಲ್ವಾ ಅಂತ ತುಂಬ ಯೋಚನೆ ಮಾಡ್ತಾಯಿದ್ರೆ ಏನು ನಡೀತಾ ಮುಂದೆ ಅಂತ ವೆಯ್ಟಿಂಗಲ್ಲಿದ್ದೀರ. ಸೊ ನನ್ನ ರೀಡಿಂಗ್ ಇಷ್ಟ ಆದರೆ, ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಅದರ್ವೈಸ್ ರೆಸನೇಟ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೆ.